ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಹಿಂದಿಯಲ್ಲಿ ರಿಲೀಸ್ ಆದ ಮೂವಿ ತವೈ ಸ್ಟೋರಿನ ನೋಡೋಣ. ಇದೊಂದು ಹಾರರ್ ಫ್ಯಾಂಟಸಿ ಮೂವಿ ಆಗಿದೆ. ಸೊ ಮೂವಿ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಒಬ್ಬ ಕಪಲ್ಸ್ ನ ತೋರಿಸ್ತಾರೆ. ಇವರು ರಾತ್ರಿ ಟೈಮ್ ಅಲ್ಲಿ ಪೂರನ್ ಲಾಲ್ ಅನ್ನೋ ಒಬ್ಬ ವ್ಯಕ್ತಿ ಮನೆಗೆ ಹೋಗ್ತಿರ್ತಾರೆ. ಇವರು ಇಲ್ಲಿ ಬಂದು ಪೂರನ್ ಲಾಲ್ಗೆ, ನಿನಗೆ ಗೊತ್ತಿರೋ ಪ್ರಕಾರ ನಾನು ಹೊಸ ಮನೆಯನ್ನ ಕಟ್ಟಿದ್ದೀನಿ, ಅದಕ್ಕೆ ನಾಳೆ ಅದರ ಗೃಹಪ್ರವೇಶನ ಇಟ್ಕೊಂಡಿದ್ದೀನಿ. ನೀನು ನಿನ್ನ ಸಣ್ಣ ಮಗಳು ಅಕ್ಷತನ ಕರ್ಕೊಂಡು ನಾಳೆ ಮನೆಗೆ ಬಾ, ಏಕೆಂದ್ರೆ ನಿನ್ನ ಮಗಳು ಮೊದಲು ಮನೆಯಲ್ಲಿ ಕಾಲಿಟ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ. ಆಕ್ಚುಲಿ ಪೂರನ್ ಲಾಲ್ ಸಣ್ಣ ಮಗಳ ಹೆಸರು ಅಕ್ಷತಾ ಆಗಿರುತ್ತೆ. ಊರವರೆಲ್ಲ ಆಕೆನ ಲಕ್ಷ್ಮಿ ರೂಪ ಅಂತ ತಿಳ್ಕೊಂಡಿರ್ತಾರೆ. ಏಕೆಂದ್ರೆ ಆಕೆ ಹುಟ್ಟಿದ ಮೇಲೆ ಪೂರನ್ ಲಾಲ್ ಮನೆಯಲ್ಲಿ ಸಿರಿ ಸಂಪತ್ತು ಬಂದಿರುತ್ತೆ. ಅದಕ್ಕೆ ಊರವರು ಕೂಡ ಆಕೆನ ಲಕ್ಷ್ಮಿ ಅಂತ ತಿಳ್ಕೊಂಡು ಆಕೆಗೆ ತುಂಬಾ ಮರ್ಯಾದೆ ಕೊಡ್ತಿರ್ತಾರೆ. ಆದ್ರೆ ಇನ್ನೊಂದು ಕಡೆ ಪೂರನ್ ಲಾಲ್ಗೆ ದೊಡ್ಡ ಮಗಳಿರ್ತಾಳೆ. ಆಕೆ ಹೆಸರು ದಕ್ಷತಾ ಆಗಿರುತ್ತೆ. ಆದ್ರೆ ಊರವರು ಆಕೆನ ಶಾಪಗ್ರಸ್ತಳು ಅಂತ ತಿಳ್ಕೊಂಡಿರ್ತಾರೆ. ಏಕೆಂದ್ರೆ ಆಕೆ ಎಲ್ಲಿ ಕಾಲಿಡ್ತಾಳೋ ಅಲ್ಲಿ ಕೆಟ್ಟದೇ ನಡೀತಿರುತ್ತೆ. ಅದಕ್ಕೆ ಪೂರನ್ ಲಾಲ್ಗೆ ಆ ವ್ಯಕ್ತಿ, ನೀನು ನಿನ್ನ ದೊಡ್ಡ ಮಗಳನ್ನ ಅಲ್ಲಿಗೆ ಕರ್ಕೊಂಡು ಬರಬೇಡ ಅಂತ ಡೈರೆಕ್ಟ್ ಆಗಿ ಹೇಳ್ತಾನೆ. ಇದನ್ನೆಲ್ಲ ದಕ್ಷತಾ ಕಿಟಕಿಯಿಂದ ನೋಡ್ತಿರ್ತಾಳೆ. ಇದನ್ನ ಕೇಳಿ ಆಕೆಗೆ ತುಂಬಾ ಬೇಜಾರಾಗುತ್ತೆ. ಇನ್ನು ಮಾರನೇ ದಿನ ಪೂರನ್ ಲಾಲ್ ತನ್ನ ಸಣ್ಣ ಮಗಳು ಅಕ್ಷತನ ಮನೆಗೆ ಕರ್ಕೊಂಡು ಹೋಗಿ ಗೃಹ ಪ್ರವೇಶನ ಮಾಡಿಸ್ತಾನೆ. ಇನ್ನೊಂದು ಕಡೆ ದಕ್ಷತಾ ಮನೆಯಲ್ಲಿ ಒಬ್ಬಳೆ ಕೂತಿರ್ತಾಳೆ. ಆಕೆಗೆ ತುಂಬಾ ಬೇಜಾರಾಗ್ತಿರುತ್ತೆ. ಎಲ್ಲರೂ ನನ್ನ ತಂಗಿನ ಇಷ್ಟಪಡ್ತಾರೆ, ನನ್ನ ಯಾರು ಇಷ್ಟಪಡಲ್ಲ ಅಂತ ದುಃಖ ಪಡ್ತಿರ್ತಾಳೆ. ಆಗ ಅಚಾನಕ್ಕಾಗಿ ಆಕೆ ಎದ್ದು ಆ ಗೃಹಪ್ರವೇಶ ನಡೀತಿದ್ದ ಮನೆಗೆ ಹೋಗ್ತಾಳೆ. ಆಕೆ ಇಲ್ಲಿ ಬಂದಾಗ ಆಕೆನ ಅಲ್ಲಿ ನೋಡಿ ಊರವರೆಲ್ಲ ತುಂಬಾ ಟೆನ್ಷನ್ ತಗೋತಾರೆ. ಈಕೆ ಇದೀಗ ಇಲ್ಲಿ ಬಂದಿದ್ದಾಳೆ, ಇಲ್ಲಿ ಏನ್ ಕಟ್ಟದ್ದು ನಡೆಯುತ್ತೋ ಅಂತ ಅನ್ಕೋತಾರೆ. ಆಗ ದಕ್ಷತಾ ತಾಯಿ ಆಕೆಗೆ ಬೈತಾಳೆ, ನೀನಾಕೆ ಇಲ್ಲಿಗೆ ಬರಕ್ಕೆ ಹೋದೆ, ನಿನಗೆ ಬರಬೇಡ ಅಂತ ನಾನು ಹೇಳಿದ್ನಲ್ಲ ಅಂತ ಹೇಳ್ತಾಳೆ. ಆಮೇಲೆ ಆಕೆನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಈಗ ಸೀನಿಲಿಂದ ಒಂದು ಮರದ ಕಡೆ ಶಿಫ್ಟ್ ಆಗುತ್ತೆ. ಈ ಮರದ ಮೇಲೆ ಒಂದು ಡೆಡ್ ಬಾಡಿ ನೇತಾಡ್ತಿರುತ್ತೆ. ಆಕ್ಚುಲಿ ಇದು ಬೇರೆ ಯಾರು ಅಲ್ಲ, ಅದೇ ದಕ್ಷತಾ ಆಗಿರ್ತಾಳೆ. ಈಕೆ ಸೂಸೈಡ್ ಮಾಡ್ಕೊಂಡ್ಲ ಅಥವಾ ಈಕೆನ ಯಾರಾದ್ರೂ ಕೊಂದ್ರ ಅಂತ ಈಗ ಸದ್ಯ ನಮಗೆ ತೋರಿಸಲ್ಲ. ಈಗ ನಮಗೆ ಒಂದು ಬ್ಯಾಕ್ ಸ್ಟೋರಿನ ತೋರಿಸ್ತಾರೆ. ಇಲ್ಲಿ ಅಸುರ್ ಕಲಿ ಜನ್ಮ ಹೇಗಾಯ್ತು ಅಂತ ತೋರಿಸ್ತಾರೆ. ಏಕೆಂದ್ರೆ ಈಗ ಸದ್ಯ ಕಲಿಯುಗ ನಡೀತಿರುತ್ತೆ. ಇಲ್ಲಿ ಅಕ್ರಮ ಮನೆ ಮಾಡಿರುತ್ತೆ. ಆಕ್ಚುಲಿ ಸಮುದ್ರ ಮಂಥನ ನಡೀತಿದ್ದಾಗ ಮೊದಲು ವಿಷ ಹೊರಗೆ ಬಂದಿರುತ್ತೆ. ಆಗ ಮಹಾದೇವ್ ಹಾಲಾಹಲ್ನ ಮೊದಲು ಕುಡಿದಿರ್ತಾನೆ. ಆದ್ರೆ ಒಂದು ಹನಿ ಭೂಮಿ ಮೇಲೆ ಬಿದ್ದಿರುತ್ತೆ. ಅದೇ ಹನಿಯಿಂದ ಈ ಅಸುರ ಕಲಿ ಹುಟ್ಟಿರ್ತಾನೆ. ಈ ಅಸುರ ಕಲಿ ಮನುಷ್ಯರ ಮನಸ್ಸನ್ನ ಕಂಟ್ರೋಲ್ ಮಾಡ್ತಿರ್ತಾನೆ ಮತ್ತು ಅವರಲ್ಲಿ ಆಸೆ ಆಕಾಂಕ್ಷೆಗಳನ್ನ ಹುಟ್ಟಿಸ್ತಿರ್ತಾನೆ. ಆಕ್ಚುಲಿ ಅಸುರ ಕಲಿಗೆ ಆ ರೀತಿ ಶಾಪ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಪಾಂಡವರ ರಾಜ ಪರೀಕ್ಷಿತ್ ಆಗಿರುತ್ತೆ. ಆದ್ರೆ ಅದೇ ರಾಜ ಒಂದು ದಿನ ತನ್ನ ಬಂಗಾರದ ಮುಕುಟವನ್ನ ಹಾಕೊಂಡಾಗ ಅವನಿಗೆ ಅಹಂಕಾರ ಬಂದ್ಬಿಡುತ್ತೆ. ಅಂದ್ರೆ ಆತ ತನ್ನ ಶಾಪದಲ್ಲೇ ಮುಳುಗ್ಬಿಡ್ತಾನೆ. ಇದರಿಂದ ಆತನಿಗೆ ದರಿದ್ರ ದೇವತೆ ಫಾಲೋ ಮಾಡ್ತಿರ್ತಾಳೆ. ಅಸುರ್ ಕಲಿ ಜನರಲ್ಲಿ ಆಸೆ ಅಹಂಕಾರಗಳನ್ನ ಬೆಳೆಸಿ ಅವರ ಮೂಲಕ ತನ್ನ ಕೆಲಸನ ಮಾಡಿಸ್ತಿರ್ತಾನೆ. ಈಗ ಸಿನಿಲಿಂದ ತುಂಬಾ ವರ್ಷಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಅದೇ ಮರನ ತೋರಿಸ್ತಾರೆ. ಇದೇ ಮರದ ಹತ್ರ ದಕ್ಷತಾ ನೇಣಕೊಂಡು ಸತ್ತೋಗಿರ್ತಾಳೆ. ಈ ಮರದ ಕೆಳಗೆ ಒಂದು ಕರಿ ನಾಯಿ ಬೊಗಳ್ತಿರುತ್ತೆ. ಆಗ ಅಚಾನಕ್ಕಾಗಿ ಮರದ ಮೇಲಿಂದ ಒಂದು ತಲೆ ಕೆಳಗೆ ಬೀಳುತ್ತೆ. ಆಗ ನಾಯಿ ತಡೆ ಮಾಡದೆ ಆ ತಲೆನ ಎತ್ಕೊಂಡು ಅಲ್ಲಿಂದ ಓಡೋಗುತ್ತೆ. ಆಗ ಸಡನ್ ಆಗಿ ಅವದೇಶ್ ಅನ್ನೋ ವ್ಯಕ್ತಿಗೆ ಎಚ್ಚರಿಕೆ ಆಗುತ್ತೆ. ಆಕ್ಚುಲಿ ಈತ ಈ ಊರಿನ ರಾಜ ಆಗಿರ್ತಾನೆ. ಇದೆಲ್ಲ ಅವನ ಕನಸಾಗಿರುತ್ತೆ. ಅವನಿಗೆ ಈ ಕನಸು ಡೈಲಿ ಬೀಳುತ್ತಿರುತ್ತೆ. ಇದನ್ನ ನೋಡಿ ಅವದೇಶ್ ವೈಫ್ ಅವನಿಗೆ, ನೀವು ಹೋಗಿ ನಾಳೆ ಪಂಡಿತ್ ನ ಮೀಟ್ ಆಗಿ ಅಂತ ಹೇಳ್ತಾಳೆ. ಆದ್ರೆ ಅವದೇಶ್ ಬೇಡ, ನಾನು ಹೋಗಲ್ಲ ಅಂತ ಹೇಳ್ತಿರ್ತಾನೆ. ಈಗ ಸೀನಿಲಿಂದ ಅವದೇಶ್ ಮೊದಲ ಮಗನ ಕಡೆ ಶಿಫ್ಟ್ ಆಗುತ್ತೆ. ಈತನ ಹೆಸರು ಪ್ರಮೇಂದ್ರ ಆಗಿರುತ್ತೆ. ಈತ ತುಂಬಾ ಸಾತ್ವಿಕ ಜೀವಿ ಆಗಿರ್ತಾನೆ. ಈತ ದಾನ ಧರ್ಮ ಮತ್ತು ಪೂಜೆಗಳನ್ನ ಮಾಡ್ತಿರ್ತಾನೆ. ಈತನಿಗೆ ತಾನು ರಾಜ ಅಂತ ಸ್ವಲ್ಪನೂ ಅಹಂಕಾರ ಇರಲ್ಲ. ಹೀಗಿದ್ದಾಗ ಒಂದು ದಿನ ಊರವರೆಲ್ಲ ಸೇರಿ ಅವದೇಶ್ ಹತ್ರ ಬರ್ತಾರೆ. ಆಕ್ಚುಲಿ ಊರಲ್ಲಿ ತುಂಬಾ ವರ್ಷಗಳಿಂದ ಸರಿಯಾಗಿ ಮಳೆ ಬೆಳೆ ಆಗ್ತಿರಲ್ಲ. ಅದಕ್ಕೆ ಅವರು ತಮ್ಮ ತೊಂದರೆನ ಹೇಳ್ಕೊಳಕ್ಕೆ ರಾಜನ ಹತ್ರ ಬರ್ತಿರ್ತಾರೆ. ಆಗ ಅವದೇಶ್ ಅವರಿಗೆ, ನೀವು ಚಿಂತೆ ಮಾಡಬೇಡಿ, ನನ್ನ ಕಣಜದಲ್ಲಿ ದವಸ ಧಾನ್ಯಗಳಿವೆ, ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಊರಲ್ಲಿದ್ದ ಒಬ್ಬ ದೊಡ್ಡ ವ್ಯಕ್ತಿ ರಾಜನಿಗೆ, ಇದು ಎಷ್ಟು ದಿನ ಅಂತ ನಡೆಯುತ್ತೆ, ನಮ್ಮ ಊರಲ್ಲಿ ದರಿದ್ರ ದೇವತೆ ತಾಂಡವಾಡ್ತಿದ್ದಾಳೆ. ತುಂಬಾ ವರ್ಷಗಳಿಂದ ಸರಿಯಾಗಿ ಮಳೆ ಬೆಳೆ ಆಗ್ತಿಲ್ಲ. ಇದರಿಂದ ನಮ್ಮ ಮುಂದಿನ ಬರುವ ಪೀಳಿಗೆಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಜ ಅವನಿಗೆ, ನಾನು ಏನಾದ್ರೂ ಮಾಡ್ತೀನಿ, ಇದಕ್ಕೆ ದಾರಿ ಕಂಡಿಡಿತೀನಿ ಅಂತ ಹೇಳ್ತಾನೆ. ಈಗ ಸಿನಿಲಿಂದ ಅವದೇಶ್ ಎರಡನೇ ಮಗನ ಕಡೆ ಶಿಫ್ಟ್ ಆಗುತ್ತೆ. ಈತನ ಹೆಸರು ಯತು ಆಗಿರುತ್ತೆ. ಆದ್ರೆ ಈತ ತನ್ನ ಅಣ್ಣನಿಗೆ ವಿರುದ್ಧವಾಗಿರ್ತಾನೆ. ಈತ ಯಾವಾಗ್ಲೂ ಜಗಳ ಮಾಡೋದು, ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡೋದು ಮಾಡ್ತಿರ್ತಾನೆ. ಅವನಿಗೆ ತಾನು ರಾಜನ ಮಗನಾಗಿದ್ದರಿಂದ ತುಂಬಾ ಅಹಂಕಾರ ಇರುತ್ತೆ. ಇನ್ನು ಯತುಗೆ ಮದುವೆ ಕೂಡ ಆಗಿರುತ್ತೆ. ಇವನು ಲವ್ ಮ್ಯಾರೇಜ್ ಆಗಿರ್ತಾನೆ. ಇನ್ನು ಈತನ ವೈಫ್ ಹೆಸರು ರುಕ್ಮಿಣಿ ಆಗಿರುತ್ತೆ. ಇನ್ನು ರಾತ್ರಿ ಆದಾಗ ಇವರೆಲ್ಲ ಮನೆಯಲ್ಲಿ ಊಟ ಮಾಡೋಕೆ ಕೂತ್ಕೊಂಡಿರ್ತಾರೆ. ಇಲ್ಲಿ ಎತ್ತು ತನ್ನ ತಂದೆ ಮೇಲೆ ಕೋಪ ಮಾಡ್ತಿರ್ತಾನೆ. ನೀವು ಊರವರಿಗೆ ಹೀಗೆ ದಾನ ಧರ್ಮ ಮಾಡ್ತಿದ್ರೆ ನಮ್ಮ ಹತ್ರ ಏನು ಉಳಿಯುತ್ತೆ ಅಂತ ಹೇಳ್ತಾನೆ. ಆಗ ರಾಜ ಅವನಿಗೆ, ನಾವು ರಾಜ ಆಗಿರೋದು ಐಶ್ವರ್ಯವನ್ನ ಎಂಜಾಯ್ ಮಾಡ್ಕೊಂಡು ಬದುಕೋಕಲ್ಲ, ನಾವು ನಮ್ಮ ಹತ್ರ ಇರೋ ಐಶ್ವರ್ಯನ ಬಡವರಿಗೆ ದಾನ ಮಾಡ್ಬೇಕು, ರಾಜನ ಕೆಲಸ ಅದೇ ಅಂತ ಹೇಳ್ತಾನೆ. ಆಗ ಆತನಿಗೆ ಮತ್ತೆ ಕೋಪ ಬರುತ್ತೆ. ಜನರಿಗೆ ದಾನ ಮಾಡೋಕೆ ನಿಮ್ಮ ಹತ್ರ ತುಂಬಾ ದುಡ್ಡಿದೆ, ಆದ್ರೆ ನನ್ನ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ. ಇನ್ನು ಇವರು ಮಾತಾಡ್ತಿದ್ದಾಗ ಊರಿನ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಆಕ್ಚುಲಿ ಈ ವ್ಯಕ್ತಿಯ ತಾಯಿಗೆ ಆರೋಗ್ಯ ಸರಿ ಇರಲ್ಲ. ಅದಕ್ಕೆ ಆತ, ನನ್ನ ತಾಯಿಗೆ ಆರೋಗ್ಯ ಸರಿ ಇಲ್ಲ, ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾನೆ. ಇದನ್ನ ಕೇಳಿ ಅವದೇಶ್ ತನ್ನ ದೊಡ್ಡ ಮಗ ಪರಮೇಂದರ್ಗೆ ಇವನ ತಾಯಿನ ಸಿಟಿಲಿರೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಇನ್ನಿವರು ಇಲ್ಲಿಂದ ಹೋಗ್ತಿದ್ದಾಗ ತನ್ನ ಮಗನಿಗೆ, ಆ ಮರ ಇರೋ ದಾರಿಯಿಂದ ಹೋಗ್ಬೇಡ ಅಂತ ಹೇಳ್ತಾನೆ.
ಈಗ ಪರಮೇಂದ್ರ ಆ ಹುಡುಗ ಮತ್ತು ಅವನ ತಾಯಿನ ಕರ್ಕೊಂಡು ಹಾಸ್ಪಿಟಲ್ ಕಡೆ ಹೋಗ್ತಿರ್ತಾನೆ. ಇನ್ನು ಇವರು ದಾರಿಯಲ್ಲಿ ಹೋಗ್ತಿದ್ದಾಗ ಅಲ್ಲಿ ಜೋರಾಗಿ ಮಳೆ ಬರ್ತಿರುತ್ತೆ. ಇನ್ನು ಇವರು ಹೋಗ್ಬೇಕಾಗಿದ್ದ ದಾರಿಯಲ್ಲಿ ಒಂದು ಮರ ಬಿದ್ದಿರುತ್ತೆ. ಊರೊಬ್ಬರು ಅದನ್ನ ಕ್ಲೀನ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಅವದೇಶ್ ಹತ್ರ ಅಷ್ಟೊಂದು ಟೈಮ್ ಇರಲ್ಲ. ಆಗ ಅವನು ತನ್ನ ತಂದೆ ಹೋಗ್ಬೇಡ ಅಂತ ಹೇಳಿದ ದಾರಿಯಲ್ಲಿ ತನ್ನ ಜೀಪ್ ನ ತಿರುಗಿಸಿ ಆ ಕಡೆ ಹೋಗ್ತಿರ್ತಾನೆ. ಇನ್ನು ಆ ಮರದ ಹತ್ರ ಬಂದಾಗ ಇವರ ಜೀಪ್ ಕೆಸರಲ್ಲಿ ಸಿಕ್ಕಾಕೊಳ್ಳುತ್ತೆ. ಆಕ್ಚುಲಿ ದಾರಿಯಿಂದ ಊರಿನ ಯಾವ ಜನ ಇಲ್ಲಿಂದ ಹೋಗ್ತಿರಲ್ಲ, ಯಾಕಂದ್ರೆ ಈ ಮರ ಅಂದ್ರೆ ಎಲ್ಲರಿಗೂ ಭಯ ಇರುತ್ತೆ. ಈ ಮರದ ಮೇಲೆ ವದಾಹಿ ಆತ್ಮ ಇರುತ್ತೆ ಅಂತ ಎಲ್ಲರೂ ನಂಬ್ತಿರ್ತಾರೆ. ಆದ್ರೆ ಈಗ ಬೇರೆ ಆಪ್ಷನ್ ಇಲ್ಲದೆ ಪರಮೇಂದ್ರು ಈ ದಾರಿಯಿಂದ ಹೋಗ್ತಿರ್ತಾನೆ. ಆದ್ರೆ ಇಲ್ಲಿ ಅವನ ಕಾರ್ ಕೆಸರಲ್ಲಿ ಸಿಕ್ಕಾಕೊಳ್ಳುತ್ತೆ. ಈಗ ಪರಮೇಂದ್ರು ಕೆಳಗಿಳಿದು ತನ್ನ ಜೀಪ್ ನ ಹೊರಗೆ ತೆಗೆಯೋಕೆ ಟ್ರೈ ಮಾಡ್ತಿರ್ತಾನೆ. ಆಗ ಆ ಕಾರಲ್ಲಿದ್ದ ಆ ಮಹಿಳೆ ಸತ್ತೋಗ್ಬಿಡ್ತಾಳೆ. ಇದನ್ನ ನೋಡಿ ಅವನ ಮಗ ತುಂಬಾ ಅಳ್ತಾನೆ. ಇದನ್ನ ನೋಡಿ ಪರಮೇಂದ್ರಿಗೂ ತುಂಬಾ ಬೇಜಾರಾಗುತ್ತೆ. ಇನ್ನು ಮಾರನೇ ದಿನ ಅವದೇಶ್ ಪೂಜಾರಿ ಹತ್ರ ಹೋಗಿ ಈ ಊರಿನ ಸಮಸ್ಯೆಗೆ ಪರಿಹಾರ ಕೇಳ್ತಾನೆ. ಆಗ ಪೂಜಾರಿ ಅವದೇಶ್ಗೆ ಇದೆಲ್ಲಕ್ಕೆ ಕಾರಣ ನಿನ್ನ ಪೂರ್ವಜರು, ಅವರು ಮಾಡಿದ ಪಾಪ ಕರ್ಮಗಳೇ ಈ ಊರಿಗೆ ದರಿದ್ರ ಹಿಡಿಯುವಂತೆ ಮಾಡಿದೆ ಅಂತ ಹೇಳ್ತಾನೆ. ನಾವು ಕೇವಲ ನಮ್ಮ ಪೂರ್ವಜರಿಂದ ಆಸ್ತಿ ಅಂತಸ್ತನ್ನ ಮಾತ್ರ ತಗೋತೀವಿ, ಆದ್ರೆ ಒಳಗೊಳಗೆ ಅವರ ಪಾಪ ಕರ್ಮಗಳು ಕೂಡ ನಮ್ಮನ್ನ ಸುತ್ಕೊಂಡಿರ್ತವೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವದೇಶ್ ಪೂಜಾರಿಗೆ ಈ ಸಮಸ್ಯೆಗೆ ಏನಾದ್ರೂ ಪರಿಹಾರ ಇದೆನಾ ಅಂತ ಕೇಳ್ತಾನೆ. ಆಗ ಅದಕ್ಕೆ ಒಂದು ಪರಿಹಾರ ಇದೆ, ಆದ್ರೆ ನೀವು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಬೇಕು ಅಂತ ಹೇಳ್ತಾನೆ. ಅವದೇಶ್ ಪೂಜಾರಿಗೆ ಅದು ಏನು ಅಂತ ಹೇಳಿ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪೂಜಾರಿ ಒಂದು ಪರಿಹಾರ ಇದೆ, ನೀವು ಆ ಮರದ ಪೂಜೆಯನ್ನ ಮಾಡಬೇಕು ಮತ್ತು ಊರವರು ಬಂದು ಅಲ್ಲಿ ಪೂಜೆ ಮಾಡಬೇಕು. ಅಲ್ಲಿ ಪೂಜೆ ಸಂಪೂರ್ಣ ಆದ್ಮೇಲೆ ನಾನು ನಿಮಗೆ ಒಂದು ವಿಷಯನ ಹೇಳ್ತೀನಿ, ಅದನ್ನ ನೀವು ಮಾಡಿದ್ರೆ ನಿಮ್ಮ ದರಿದ್ರ ಎಲ್ಲ ಹೋಗುತ್ತೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವದೇಶ್ ತುಂಬಾ ಖುಷಿ ಆಗ್ತಾನೆ. ಈಗ ಸೀನಿಲಿಂದ ಸ್ವಲ್ಪ ದಿನಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಅವದೇಶ್ ತಮ್ಮ ಊರಲ್ಲಿ ಒಂದು ಹಾಸ್ಪಿಟಲ್ ನ ರೆಡಿ ಮಾಡಿರ್ತಾನೆ ಮತ್ತು ಅಲ್ಲಿ ಫ್ರೀ ಆಗಿ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ತಾನೆ. ಇದರಿಂದ ಊರವರು ತುಂಬಾ ಖುಷಿ ಆಗ್ತಾರೆ, ಏಕೆಂದ್ರೆ ಅವರಿಗೆ ಆರೋಗ್ಯದ ಏನೇ ಸಮಸ್ಯೆ ಬಂದ್ರು ಅವರು ಸಿಟಿಗೆ ಹೋಗ್ತಿರ್ತಾರೆ. ಈಗ ಅವರ ಊರಲ್ಲೇ ಟ್ರೀಟ್ಮೆಂಟ್ ಸಿಗ್ತಿರುತ್ತೆ. ಇನ್ನು ಅವದೇಶ್ ಆ ಮರಕ್ಕೆ ಪೂಜೆ ಮಾಡೋಕೆ ಅದರ ಪಕ್ಕದಲ್ಲೇ ತನ್ನ ಒಂದು ಮನೆಯನ್ನ ಕಟ್ಕೊಂಡಿರ್ತಾನೆ ಮತ್ತು ಅದಕ್ಕೆ ದಿನನಿತ್ಯ ಪೂಜೆ ಮಾಡ್ತಿರ್ತಾನೆ. ಆದ್ರೆ ಊರವರು ಅಲ್ಲಿಗೆ ಬರೋಕೆ ಭಯ ಪಡ್ತಿರ್ತಾರೆ. ಆದ್ರೂ ಅವದೇಶ್ ಒಂದಲ್ಲ ಒಂದು ಜನ ಊರವರೆಲ್ಲ ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ಆಗ ನಮ್ಮ ಊರಿನ ಸಮಸ್ಯೆ ತೀರಿ ಹೋಗುತ್ತೆ ಅಂತ ಕಾಯ್ತಿರ್ತಾನೆ. ಆದ್ರೆ ಇದನ್ನೆಲ್ಲ ನೋಡಿ ಅವದೇಶ್ ಸಣ್ಣ ಮಗ ಯತಿಗೆ ಸ್ವಲ್ಪನೂ ಇಷ್ಟ ಇರಲ್ಲ. ತನ್ನ ತಂದೆ ಆಸ್ತಿನೆಲ್ಲ ಹಾಳು ಮಾಡ್ತಿದ್ದಾನೆ ಅಂತ ಅನ್ಕೊಂಡಿರ್ತಾನೆ. ಇನ್ನು ಅದೇ ರಾತ್ರಿ ಯತಿ ಒಂದು ಕೊಳದ ಹತ್ರ ಕೂತು ಕುಡಿತಿರ್ತಾನೆ. ಆಗ ಅವನಿಗೆ ಏನೋ ಒಂದು ವಿಚಿತ್ರವಾದ ಸೌಂಡ್ ಬರುತ್ತೆ. ಅದು ಯತಿನ ನೀರೊಳಗೆ ಎಳ್ಕೊಂಡು ಹೋಗುತ್ತೆ ಮತ್ತು ಆತನಿಗೆ ಅಲ್ಲಿ ಬಂಗಾರನ ತೋರಿಸುತ್ತೆ. ಇದನ್ನ ನೋಡಿ ಅವನಿಗೆ ಏನು ಅರ್ಥವಾಗಲ್ಲ. ಅವನು ಭಯದಿಂದ ಅಲ್ಲಿಂದ ಎದ್ದು ಬರ್ತಾನೆ. ಇನ್ನು ಮಾರನೇ ದಿನ ಅವದೇಶ್ ತಾನು ಹೊಸದಾಗಿ ಕಟ್ಟಿದ್ದ ಮಹಲ್ನ ಓಪನಿಂಗ್ ಮಾಡ್ತಾನೆ. ಈತ ಆ ಮಹಲ್ನ ಆ ದೆವ್ವ ಇದ್ದ ಮರದ ಪಕ್ಕದಲ್ಲೇ ಕಟ್ಟಿರ್ತಾನೆ. ಆದ್ರೆ ಜನ ಇಲ್ಲಿಗೆ ಬರ್ತಿರಲ್ಲ, ಅವರು ಭಯ ಪಡ್ತಿರ್ತಾರೆ. ಅವದೇಶ್ ಬಂದು ಅವರನ್ನ ರಿಕ್ವೆಸ್ಟ್ ಮಾಡ್ತಾನೆ, ನೀವು ಇಲ್ಲಿ ಒಂದು ಪೂಜೆ ಮಾಡಿ ನಮ್ಮ ದರಿದ್ರ ಎಲ್ಲ ಹೋಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಅವರ ಮನಸ್ಸಲ್ಲಿ ಭಯ ಈಗ್ಲೂ ಮನೆ ಮಾಡಿರುತ್ತೆ. ಅದಕ್ಕೆ ಅವರು ಅವದೇಶ್ ಮಾತನ್ನ ಕೇಳಲ್ಲ. ಇನ್ನು ಅದೇ ರಾತ್ರಿ ಪರಮೇಂದ್ರ ತನ್ನ ತಂದೆ ಹತ್ರ ಬಂದು ನೀವು ಇಲ್ಲಿ ಮನೆ ಕಟ್ಸೋಕೆ ಏನು ಕಾರಣ ಅಂತ ಕೇಳ್ತಾನೆ. ಆಗ ಅವದೇಶ್ ಅವನಿಗೆ ತನ್ನ ಪೂರ್ವಜರು ಮಾಡಿದ ಪಾಪದ ಬಗ್ಗೆ ಹೇಳ್ಬೇಕಂತ ಅನ್ಕೊಂಡಿರ್ತಾನೆ. ಅವನು ಮಾತಾಡುವಷ್ಟರಲ್ಲಿ ಅವನಿಗೆ ಅಚಾನಕ್ ಆಗಿ ಹಾರ್ಟ್ ಅಟ್ಯಾಕ್ ಬಂದು ಆತ ಅಲ್ಲೇ ಸತ್ತೋಗ್ತಾನೆ. ಇದೇ ಟೈಮಲ್ಲಿ ನಮಗೆ ಆ ಮರದ ಮೇಲೆ ಒಬ್ಬ ಸಣ್ಣ ಹುಡುಗಿ ಕೂತಿರೋದನ್ನ ತೋರಿಸ್ತಾರೆ. ಅಂದ್ರೆ ಈಕೆ ನೇಣಾಕೊಂಡು ಸತ್ತೋಗಿದ್ದ ಅದೇ ದಕ್ಷತಾ ಆಗಿರ್ತಾಳೆ. ಇನ್ನು ಈಗ ಮಾರನೇ ದಿನ ಅವದೇಶ್ ಅಂತಿಮ ಸಂಸ್ಕಾರ ಮಾಡ್ತಾರೆ. ರಾತ್ರಿ ಆದಾಗ ಯತು ತನ್ನ ರೂಮಲ್ಲಿ ಮಲ್ಕೊಂಡಿರ್ತಾನೆ. ಆಗ ಅವನಿಗೆ ವಿಚಿತ್ರವಾದ ವಿಜುವಲ್ಸ್ ಕಾಣ್ತಿರುತ್ತೆ. ಇದು ಅವನನ್ನ ನಿನಗೆ ಬೇಕಾದ ಬಂಗಾರ ನನ್ನ ಹತ್ರ ಇದ್ದೆ, ಬಂದು ಅದನ್ನ ತಗೊಂಡು ಹೋಗು ಅಂತ ಹೇಳ್ತಿರುತ್ತೆ. ಆಗ ಯತು ತಡ ಮಾಡದೆ ತನ್ನ ಹಳೆ ಬಂಗಲೆಗೆ ಹೋಗ್ತಾನೆ. ಇಲ್ಲಿ ಬಂದಾಗ ಅಲ್ಲಿ ಅವನಿಗೆ ಕೆಲವೊಂದು ಫುಟ್ ಪ್ರಿಂಟ್ಸ್ ಕಾಣುತ್ತೆ. ಅವನು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಬಾಕ್ಸ್ ಇರುತ್ತೆ. ಇದು ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಇರುತ್ತೆ. ಯತು ಅದನ್ನ ಓಪನ್ ಮಾಡೋಕೆ ಟ್ರೈ ಮಾಡಿದಾಗ ಅದು ಓಪನ್ ಆಗ್ತಿರಲ್ಲ. ಆದ್ರೆ ಅವನು ಅದರಲ್ಲಿ ಎಣಿಕೆ ನೋಡಿದಾಗ ಅದರಲ್ಲಿ ತುಂಬಾ ಬಂಗಾರ ಇರುತ್ತೆ. ಇದನ್ನ ನೋಡಿ ಆತ ತುಂಬಾ ಖುಷಿ ಆಗ್ತಾನೆ. ಈಗ ಇದೆಲ್ಲ ಬಂಗಾರ ನಂದೆ, ಇದನ್ನ ನಾನೇ ಕಂಡುಹಿಡಿದಿದ್ದೇನೆ ಅಂತ ತುಂಬಾ ಖುಷಿ ಆಗ್ತಾನೆ. ಈಗ ಯತು ಅಲ್ಲಿಂದ ತನ್ನ ಮನೆಗೆ ವಾಪಸ್ ಬರ್ತಾನೆ. ಅವನು ತನ್ನ ಮನೆಗೆ ಬಂದಾಗ ಅವನು ಹಿಂದೆ ಆ ದಕ್ಷತಾ ಆತ್ಮ ಕೂಡ ಬರ್ತಿರುತ್ತೆ. ಆದ್ರೆ ಅದು ಬಾಗಿಲನ್ನ ದಾಟ್ಕೊಂಡು ಒಳಗೆ ಬರ್ಬೇಕಂತ ಟ್ರೈ ಮಾಡ್ತಿದ್ದಾಗ ಅಲ್ಲಿ ಒಂದು ದಿಗ್ಬಂಧನ ಇರುತ್ತೆ. ದಕ್ಷತಾ ಅದನ್ನ ದಾಟಕ್ಕೆ ಆಗಲ್ಲ. ಇನ್ನೊಂದು ಕಡೆ ಪರಮೇಂದ್ರ ತನ್ನ ರೂಮಲ್ಲಿ ಮಲ್ಕೊಂಡಿದ್ದಾಗ ಅವನಿಗೆ ತನ್ನ ತಂದೆಗೆ ಬೀಳುವಂತ ಕನಸುಗಳು ಬೀಳುತ್ತಿರುತ್ತೆ. ಇದನ್ನ ನೋಡಿ ಅವನು ಭಯ ಪಡ್ತಾನೆ. ಈಗ ಅವನು ಎದ್ದು ಬಂದು ತನ್ನ ತಾಯಿಗೆ ಎಲ್ಲ ವಿಷಯನ ಹೇಳ್ತಾನೆ. ಆಗ ಆಕೆ ನಿನ್ನ ತಂದೆ ಅರ್ಧಕ್ಕೆ ನಿಲ್ಲಿಸಿದ ಕೆಲಸನ ನೀನು ಕಂಪ್ಲೀಟ್ ಮಾಡಬೇಕು, ಆಗ ಇದೆಲ್ಲ ಸರಿ ಆಗುತ್ತೆ ಅಂತ ಹೇಳ್ತಾಳೆ. ಪರಮೇಂದ್ರ ತನ್ನ ತಾಯಿಗೆ ಅವತ್ತು ತಂದೆ ಸಾಯೋ ಮುಂಚೆ ನಮ್ಮ ಪೂರ್ವಜರ ಬಗ್ಗೆ ಏನು ಹೇಳ್ತಿದ್ರು, ಅವರು ಮಾತು ಕಂಪ್ಲೀಟ್ ಮಾಡುವಷ್ಟರಲ್ಲಿ ಅವರು ತೀರಿ ಹೋದ್ರು, ನಿಮಗೇನಾದ್ರೂ ಅದರ ಬಗ್ಗೆ ಗೊತ್ತಿದ್ದನ ಅಂತ ಕೇಳ್ತಾನೆ. ಆಗ ಆಕೆ ನಿಮ್ಮ ತಂದೆಯ ತಂದೆ ನಿಮ್ಮ ತಾತನಿಗೆ 4 ಜನ ಅಣ್ಣ ತಮ್ಮಂದಿರು, ಅವರೆಲ್ಲ ಸೇರಿ ಶಾಪಗ್ರಸ್ತ ಸಂಪತ್ತನ್ನ ತಗೊಂಡಿದ್ರು. ಇದರಿಂದಾಗಿ ಅವರ ಸರ್ವನಾಶ ಆಯ್ತು. ಅದಕ್ಕೆ ನಿಮ್ಮ ತಾತ ಆ ಸಂಪತ್ತನ್ನ ನಾವು ಯೂಸ್ ಮಾಡಬಾರ್ದಂತ ತಮ್ಮ ಹಳೆ ಬಂಗಲೆ ಕೆಳಗೆ ಅದನ್ನ ಮುಚ್ಚಿಟ್ಟಿದ್ರು ಅಂತ ಹೇಳ್ತಾಳೆ. ಇನ್ನು ಆಗಿಂದನೇ ಈ ಊರಿಗೆ ಸಮಸ್ಯೆಗಳು ಸ್ಟಾರ್ಟ್ ಆದವು. ಆಗಿಂದನೇ ಇಲ್ಲಿ ದರಿದ್ರ ದೇವತೆ ತಾಂಡವಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಇನ್ನು ಮಾರನೇ ದಿನ ರಾಜನ ಖನಿಜ ಖಜಾನೆಯಿಂದ ಒಬ್ಬ ವ್ಯಕ್ತಿ ಧಾನ್ಯವನ್ನ ಕದಿತಿರ್ತಾನೆ.
ಇದು ಈಗ ಯತಿಗೆ ಗೊತ್ತಾದಾಗ ಅವನು ಹೋಗಿ ಅವನಿಗೆ ತುಂಬಾ ಹೊಡಿತಾನೆ. ಆದ್ರೆ ಅದೇ ಟೈಮಲ್ಲಿ ಅಲ್ಲಿ ಪ್ರಮೇಂದ್ರ ಬರ್ತಾನೆ. ಆತ ಬಂದು ಆ ವ್ಯಕ್ತಿಗೆ ಅಷ್ಟಕ್ಕೂ ಯಾಕೆ ಕಳ್ಳತನ ಮಾಡ್ತಿದ್ದೆ ಅಂತ ಕೇಳ್ತಾನೆ. ಆಗ ಆತ ನನ್ನ ಮಕ್ಕಳಿಗೆ ಊಟ ಮಾಡಿಸೋಕೆ ಸ್ವಲ್ಪನೂ ಧಾನ್ಯ ಮನೆಯಲ್ಲಿಲ್ಲ. ನಿಮ್ಮ ತಂದೆ ಬದುಕಿದ್ದಾಗ ನಮಗೆ ಧಾನ್ಯವನ್ನ ಉಚಿತವಾಗಿ ದಾನ ಮಾಡ್ತಿದ್ರು. ಆದ್ರೆ ಕಳೆದ 3 ತಿಂಗಳಿಂದ ನಮಗೆ ಧಾನ್ಯವನ್ನ ಕೊಟ್ಟಿಲ್ಲ. ಇದರಿಂದ ನಾವು ಏನ್ ಮಾಡ್ಬೇಕಂತ ಗೊತ್ತಾಗದೆ ಕಳ್ಳತನ ಮಾಡೋಕೆ ಬಂದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರಮೇಂದ್ರಗೆ ತುಂಬಾ ಬೇಜಾರಾಗುತ್ತೆ. ಅವನು ಊರವರಿಗೆ ಧಾನ್ಯವನ್ನ ದಾನ ಮಾಡುವಂತೆ ಹೇಳ್ತಾನೆ. ಇದನ್ನು ಕೇಳಿ ಊರವರೆಲ್ಲ ತುಂಬಾ ಖುಷಿ ಆಗ್ತಾರೆ. ಅವರು ಪ್ರಮೇಂದ್ರಗೆ ಜೈಕಾರ ಹಾಕ್ತಾರೆ. ಆದ್ರೆ ಇದನ್ನ ನೋಡಿ ಯತಿಗೆ ತುಂಬಾ ಕೋಪ ಬರುತ್ತೆ. ಇನ್ನು ರಾತ್ರಿ ಆದಾಗ ಪರಮೇಂದ್ರು ಆ ಮರದ ಹತ್ರ ಪೂಜೆ ಮಾಡೋಕೆ ಹೋಗ್ತಾನೆ. ಇನ್ನು ಮಾರನೇ ದಿನ ಆದಾಗ ಹಾಸ್ಪಿಟಲ್ ಇಂದ ಎಲ್ಲಾ ಪೇಷಂಟ್ ನ ಹೊರಗೆ ಹಾಕ್ತಾರೆ. ಇದನ್ನ ನೋಡಿ ಪರಮೇಂದ್ರಗೆ ತುಂಬಾ ಕೋಪ ಬರುತ್ತೆ. ಅವನು ಹೋಗಿ ಡಾಕ್ಟರ್ಗೆ ಬೈತಾನೆ. ಆಗ ಅವರು ನಾವು ಯತಿ ಹೇಳಿದಕ್ಕೆ ಹಾಗೆ ಮಾಡಿದ್ದು, ದುಡ್ಡು ಕೊಟ್ಟರೆ ಮಾತ್ರ ಟ್ರೀಟ್ಮೆಂಟ್ ಕೊಡುವಂತೆ ಅವರು ಹೇಳಿದ್ದಾರೆ ಅಂತ ಹೇಳ್ತಾನೆ. ಇನ್ನು ಇದೇ ಟೈಮಲ್ಲಿ ಪರಮೇಂದ್ರಗೆ ಒಬ್ಬ ಸಣ್ಣ ಹುಡುಗಿ ಕಾಣ್ತಿರ್ತಾಳೆ. ಆ ಹುಡುಗಿ ಆ ಮರ ಹತ್ರ ಹೋಗಿ ಅದನ್ನ ಏರ್ತಾಳೆ. ಈಗ ಪರಮೇಂದ್ರು ಆಕೆನ ಕಾಪಾಡೋಕೆ ಅವನು ಕೂಡ ಆ ಮರದ ಮೇಲೆ ಏರ್ತಾನೆ. ಆಕ್ಚುಲಿ ಇದು ಊರವರೆಲ್ಲ ಇಷ್ಟಪಡ್ತಿದ್ದ ಅದೇ ಅಕ್ಷತಾ ಆಗಿರ್ತಾಳೆ. ಆದ್ರೆ ಈಗ ಪರಮೇಂದ್ರು ಮರದ ಮೇಲೆ ಏರಿದಾಗ ಅವನಿಗೆ ಅಲ್ಲಿ ಆ ಹುಡುಗಿ ಕಾಣಲ್ಲ. ಇಲ್ಲಿ ಅವನಿಗೆ ಒಂದು ಹೂ ಸಿಗುತ್ತೆ. ಅವನು ಅದನ್ನ ತಗೊಂಡು ಕೆಳಗೆ ಬರ್ತಾನೆ. ಆಗ ಪರಮೇಂದ್ರು ಹತ್ರ ಒಬ್ಬ ಹುಡುಗ ಬರ್ತಾನೆ. ನನ್ನ ಮಗನಿಗೆ ತುಂಬಾ ಆರಾಮಿಲ್ಲ ಅಂತ ಹೇಳ್ತಾನೆ. ಆಗ ಪರಮೇಂದ್ರು ತನ್ನ ಹತ್ರ ಇದ್ದ ಹೂವನ್ನು ಕೊಟ್ಟು ಇದರ ಜ್ಯೂಸ್ ಮಾಡಿ ನನ್ನ ಮಗನಿಗೆ ಕುಡಿಸು, ಅವನು ಚೆನ್ನಾಗಾಗ್ತಾನೆ ಅಂತ ಹೇಳ್ತಾನೆ. ಈಗ ಆ ವ್ಯಕ್ತಿ ಹಾಗೆ ಮಾಡ್ತಾನೆ. ಅವನ ಮಗ ಕೂಡ ಚೆನ್ನಾಗಾಗ್ತಾನೆ. ಇಲ್ಲಿ ಪರಮೇಂದ್ರಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಊರವರಿಗೆ ಆ ಹುಡುಗಿ ಕಾಣ್ತಿರಲ್ಲ, ಕೇವಲ ಪರಮೇಂದ್ರಗೆ ಮಾತ್ರ ಆ ಹುಡುಗಿ ಕಾಣ್ತಿರ್ತಾಳೆ. ಇನ್ನೊಂದು ಕಡೆ ನಮಗೆ ಯತುನ ತೋರಿಸ್ತಾರೆ. ಇವನು ಅದೇ ಹಳೆ ಬಂಗಲೆಗೆ ಹೋಗ್ತಾನೆ ಮತ್ತು ಅಲ್ಲಿದ್ದ ಬಾಕ್ಸ್ ನ ಹೊಡೆದು ಅದರಲ್ಲಿದ್ದ ಬಂಗಾರನ ತಗೋತಾನೆ. ಆಗ ಅವನಿಗೆ ಅಲ್ಲಿ ಒಂದು ಬಂಗಾರದ ಕಿರೀಟ ಸಿಗುತ್ತೆ. ಅವನು ಅದನ್ನ ನೋಡಿ ತುಂಬಾ ಖುಷಿ ಆಗ್ತಾನೆ ಮತ್ತು ಅದನ್ನ ತಗೊಂಡು ತನ್ನ ತಲೆ ಮೇಲೆ ಇಟ್ಕೋತಾನೆ. ಆಗ ಅಚಾನಕ್ ಆಗಿ ಬಾಡಿಯಲ್ಲಿ ಅಹಂಕಾರ ತುಂಬಿಕೊಳ್ಳುತ್ತೆ. ಅವನು ಸಡನ್ ಆಗಿ ಮೂರ್ಛೆ ಹೋಗ್ತಾನೆ. ಈ ಕಡೆ ಆ ಹುಡುಗ ಚೆನ್ನಾಗಿರ್ತಾನಲ್ಲ, ಇದನ್ನ ನೋಡಿ ಊರವರೆಲ್ಲ ತುಂಬಾ ಶಾಕ್ ಆಗ್ತಾರೆ. ಆ ಮರದಿಂದಾಗಿ ಈ ಹುಡುಗ ಚೆನ್ನಾಗಿದ್ದಾನೆ, ಅದಕ್ಕೆ ನಾವು ಕೂಡ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡೋಣ ಅಂತ ಅನ್ಕೋತಾರೆ. ಈಗ ಇವರೆಲ್ಲ ಬಂದು ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಈಗ ಸಿನಿಲಿಂದ ಮತ್ತೆ ಎತ್ತು ಕಡೆ ಶಿಫ್ಟ್ ಆಗುತ್ತೆ. ಈತನ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಇವರು ಇಲ್ಲಿ ಈಕೆಯ ಶ್ರೀಮಂತ ಫಂಕ್ಷನ್ ಮಾಡ್ತಿರ್ತಾರೆ. ಆಗ ಎತ್ತು ಆಕೆ ಕೈಗೆ ಒಂದು ರಿಂಗ್ ನ ಹಾಕ್ತಾನೆ. ಅವನು ರಿಂಗ್ ಹಾಕಿದ ತಕ್ಷಣ ಈ ಮನೆಯಲ್ಲಿ ಆ ಹುಡುಗಿಯ ಆತ್ಮ ಎಂಟರ್ ಆಗುತ್ತೆ. ಇನ್ನು ಬಂಗಲೆ ಇದ್ದ ಶಾಪಗ್ರಸ್ತ ಬಂಗಾರನ ಎತ್ತು ತಗೊಂಡಿದ್ದಾನೆ ಅಂತ ಗೊತ್ತಾದಾಗ ಪರಮೇಂದ್ರು ಆತನಿಗೆ ಬೈತಾನೆ. ಆ ಬಂಗಾರ ಶಾಪಗ್ರಸ್ತವಾದದ್ದು, ಅದನ್ನ ನೀನು ತಗೋಬಾರ್ದಾಗಿತ್ತು ಅಂತ ಹೇಳ್ತಾನೆ. ಆದ್ರೆ ಎತ್ತು ಅವನ ಮಾತನ್ನ ಕೇಳಲ್ಲ. ಈ ಬಂಗಾರ ಎಲ್ಲ ನಂದೆ, ನೀನು ಆ ಬಂಗಾರನ್ನೆಲ್ಲ ನಮ್ಮ ತಂದೆ ದಾನ ಮಾಡಿದಂತೆ ದಾನ ಮಾಡೋ ಹಾಗಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಪರಮೇಂದ್ರಗೆ ತುಂಬಾ ಕೋಪ ಬರುತ್ತೆ. ಅವನು ತನ್ನ ತಮ್ಮನಿಗೆ ತುಂಬಾ ಬೈತಾನೆ. ಇದನ್ನು ಕೇಳಿ ಎತ್ತುಗೂ ತುಂಬಾ ಕೋಪ ಬರುತ್ತೆ. ಅದಕ್ಕೆ ಅವನು ರಾತ್ರಿ ಆದಾಗ ಧಾನ್ಯಗಳ ಕಣಿಜಕ್ಕೆ ಬೆಂಕಿ ಹಚ್ತಾನೆ. ಇನ್ನು ಮಾರನೇ ದಿನ ಇದು ಪರಮೇಂದ್ರ ಮತ್ತು ಅವನ ತಾಯಿಗೆ ಗೊತ್ತಾದಾಗ ತುಂಬಾ ಬೇಜಾರಾಗ್ತಾರೆ. ಇದನ್ನ ಯಾರು ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ನು ಅದೇ ಟೈಮಲ್ಲಿ ಪರಮೇಂದ್ರಗೆ ಅಲ್ಲಿ ಯತಿ ಬ್ರೆಸ್ಲೆಟ್ ಸಿಗುತ್ತೆ. ಇದನ್ನ ನೋಡಿ ಪರಮೇಂದ್ರಗೆ ಯತುನಿ ಕೆಲಸ ಮಾಡಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಇನ್ನೊಂದು ಕಡೆ ರುಕ್ಮಿಣಿ ಆ ಮರಕ್ಕೆ ಪೂಜೆ ಮಾಡ್ತಿರ್ತಾಳೆ. ಆಗ ಅಲ್ಲಿ ಯತು ಬರ್ತಾನೆ. ಈತ ಬಂದು ಆಕೆಗೆ ತುಂಬಾ ಬೈತಾನೆ. ನೀನು ಆ ಮರಕ್ಕೆ ಪೂಜೆ ಮಾಡಬಾರ್ದು, ನಡಿ ಇಲ್ಲಿಂದ ಅಂತ ಹೇಳ್ತಾನೆ. ಆದ್ರೆ ರುಕ್ಮಿಣಿ ಅವನ ಮಾತನ್ನ ಕೇಳಲ್ಲ. ಆಗ ಅವನಿಗೆ ಕೋಪ ಬರುತ್ತೆ. ಅವನು ಆ ಮರದ ಹತ್ರ ಹೋಗಿ ಅದರ ಮೇಲೆ ಸುಸು ಮಾಡ್ಬೇಕಂತ ಟ್ರೈ ಮಾಡ್ತಾನೆ. ಆಗ ಅಲ್ಲಿ ಪರಮೇಂದ್ರು ಬರ್ತಾನೆ. ಇದನ್ನ ನೋಡಿ ಅವನಿಗೆ ತುಂಬಾ ಕೋಪ ಬರುತ್ತೆ. ಅವನು ಎತ್ತಿಗೆ ಹೊಡಿತಾನೆ. ನೀನು ಯಾವಾಗಿಂದ ಹೀಗೆ ಚೇಂಜ್ ಆದೆ, ಮೊದಲು ತುಂಬಾ ಚೆನ್ನಾಗಿದ್ಯಲ್ಲ ಅಂತ ಕೇಳ್ತಾನೆ. ಆದ್ರೆ ಎತ್ತು ಈಗ ಚೇಂಜ್ ಆಗಿರ್ತಾನೆ. ಅವನು ತನ್ನ ಅಣ್ಣನಿಗೆ ಹೊಡಿತಾನೆ. ಇವರ ನಡುವೆ ಈಗ ಫೈಟ್ ನಡೆಯುತ್ತೆ. ಇನ್ನು ಇವರು ಫೈಟ್ ಮಾಡ್ತಿದ್ದಾಗ ರುಕ್ಮಿಣಿ ಕೆಳಗೆ ಬೀಳ್ತಾಳೆ. ಇದನ್ನ ನೋಡಿ ಪರಮೇಂದ್ರ ತಾಯಿ ಆಕೆಯನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಅಣ್ಣ ತಮ್ಮಂದಿರು ಫೈಟ್ ಮಾಡ್ತಿರ್ತಾರೆ. ಆದ್ರೆ ಎತ್ತುಗೆ ಏನೂ ಆಗ್ತಿರಲ್ಲ, ಯಾಕಂದ್ರೆ ಅವನ ಒಳಗೆ ಶೈತಾನ್ ಇರ್ತಾನೆ. ಇನ್ನು ಈಗ ಸೀನ್ ಇಲ್ಲಿಂದ ರುಕ್ಮಿಣಿ ಕೈಯಲ್ಲಿದ್ದ ರಿಂಗ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಆಕೆಗೆ ಆ ರಿಂಗ್ ಇಂದ ಇನ್ಸ್ಪೆಕ್ಷನ್ ಆಗ್ತಿರುತ್ತೆ. ಇನ್ನೊಂದು ಕಡೆ ಪರಮೇಂದ್ರಗೆ ಯಾವ ಉಪಾಯ ಕಾಣ್ತಿರಲ್ಲ. ಅದಕ್ಕೆ ಅವನು ಪೂಜಾರಿ ಹತ್ರ ಹೋಗ್ತಾನೆ ಮತ್ತು ನಾನು ಇದನ್ನೆಲ್ಲ ಸರಿ ಮಾಡೋಕೆ ಏನ್ ಮಾಡ್ಬೇಕಂತ ಕೇಳ್ತಾನೆ. ಇದನ್ನ ಕೇಳಿ ಪೂಜಾರಿ ಪರಮೇಂದ್ರಗೆ ತನ್ನ ಪೂರ್ವಜರ ಬಗ್ಗೆ ಒಂದು ಸ್ಟೋರಿನ ಹೇಳ್ತಾನೆ. ಈಗ ಸ್ಟೋರಿ ಇಲ್ಲಿಂದ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಪರಮೇಂದ್ರ ಮುತ್ತಜ್ಜ ವೀರ್ ಸಿಂಗ್ ತುಂಬಾ ಕ್ರೂರಿ ರಾಜ ಆಗಿರ್ತಾನೆ. ಈತ ಜನರಿಗೆ ಹೆಚ್ಚು ಇಂಟ್ರೆಸ್ಟ್ಗೆ ದುಡ್ಡನ್ನ ಕೊಡ್ತಿರ್ತಾನೆ. ಇನ್ನು ಅವರು ತಾವು ತಗೊಂಡಿದ್ದ ದುಡ್ಡನ್ನ ವಾಪಸ್ ಕೊಡಕ್ಕೆ ಆಗದಾಗ ಅವರ ಜಮೀನನ್ನ ಕಬ್ಜಾ ಮಾಡ್ತಿರ್ತಾನೆ. ಇನ್ನು ಅವನಿಗೆ ಊರಿನ ಯಾವುದೇ ಹೆಣ್ಣು ಮಕ್ಕಳು ಇಷ್ಟ ಆದ್ರೆ ಅವರ ಜೊತೆ ಫೋರ್ಸ್ಫುಲಿ ಎಂಜಾಯ್ ಮಾಡ್ತಿರ್ತಾನೆ. ಹಾಗೂ ಊರಿನ ಗುಡಿಯಲ್ಲಿದ್ದ ಬಂಗಾರನ ಕೂಡ ಈತನೇ ಕದ್ದಿರ್ತಾನೆ. ಇನ್ನು ಅದನ್ನೆಲ್ಲ ಕದ್ದು ಬಂಗಲೆಯಲ್ಲಿ ಒಂದು ಸೀಕ್ರೆಟ್ ಡೋರ್ನ ಮಾಡಿ ಅದರೊಳಗೆ ಮುಚ್ಚಿಟ್ಟಿರ್ತಾನೆ. ಇನ್ನು ಊರವರು ಅವನಿಗೆ ವಿರುದ್ಧ ಆಗ್ಬಾರ್ದಂತ ಅವರಿಗೆ ಫ್ರೀ ಆಗಿ ಸಾರಾಯಿ ಕೊಡೋದು, ಜೂಜಾಟ ಆಡಿಸೋದು ಮಾಡ್ತಿರ್ತಾನೆ. ಇನ್ನು ಇದೇ ಊರಲ್ಲಿ ಆ ಪೂರನ್ ಲಾಲ್ ಮತ್ತು ಅವನ ಕುಟುಂಬ ಇರುತ್ತೆ. ಅವನಿಗೆ ದಕ್ಷತಾ ಅನ್ನೋ ಒಬ್ಬ ಮಗಳಿರ್ತಾಳೆ. ಆದ್ರೆ ಪೂರನ್ ಲಾಲ್ ಮನೆಯಲ್ಲಿ ಯಾವತ್ತೂ ದರಿದ್ರತೆ ಇರುತ್ತೆ. ಅವನು ಯಾವಾಗ್ಲೂ ಬಡವನಾಗಿರ್ತಾನೆ ಹಾಗೂ ಸಾರಾಯಿ ಕುಡಿಯೋದು, ಜುಜಾಡೋದು ಮಾಡ್ತಿರ್ತಾನೆ. ಇನ್ನು ಇವನ ಮಗಳು ದಕ್ಷತನ ಎಲ್ಲರೂ ದರಿದ್ರ ಅಂತ ಕರೀತಿರ್ತಾರೆ. ಅದಕ್ಕೆ ಈಗ ಗಂಡ ಹೆಂಡತಿ ಇಬ್ಬರು ಸೇರಿ ಒಬ್ಬ ಪೂಜಾರಿ ಹತ್ರ ಹೋಗ್ತಾರೆ ಮತ್ತು ತಮ್ಮ ದರಿದ್ರ ಯಾವಾಗ ಕ್ಲಿಯರ್ ಆಗುತ್ತೆ ಅಂತ ಕೇಳ್ತಾರೆ. ಆಗ ಪೂಜಾರಿ ಅವರಿಗೆ, ನಿಮ್ಮ ಪೂರ್ವಜರ ಪಾಪಕರ್ಮದ ಪರವಾಗಿ ಈ ಮಗಳು ನಿಮಗೆ ಹುಟ್ಟಿದ್ದಾಳೆ. ಇದರಿಂದ ನಿಮ್ಮ ಮನೆಯಲ್ಲಿ ಯಾವತ್ತೂ ದರಿದ್ರತೆ ಕಾಣ್ತಿರುತ್ತೆ. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ಒಂದು ಒಳ್ಳೆ ನಕ್ಷತ್ರದಲ್ಲಿ ನೀವು ಒಂದಾಗಿ ಕೂಡಿದ್ರೆ ನಿಮಗೆ ಒಬ್ಬ ಮಗಳು ಹುಡ್ತಾಳೆ. ಆಕೆಯಿಂದ ನಿಮ್ಮ ದರಿದ್ರತೆ ಹೋಗುತ್ತೆ ಅಂತ ಹೇಳ್ತಾನೆ. ಆಗ ಇವರು ಹಾಗೆ ಮಾಡ್ತಾರೆ. ಆಗ ಅವರಿಗೆ ಅಕ್ಷತಾ ಹುಡ್ತಾಳೆ.
ಇನ್ನು ಅಕ್ಷತಾ ಹುಟ್ಟಿದ ಅದೇ ರಾತ್ರಿ ಪೂರನ್ ಸಿಂಗ್ಗೆ ತನ್ನ ಹೊಲದಲ್ಲಿ ಒಂದು ಬಂಗಾರದ ಪೆಟ್ಟಿಗೆ ಸಿಗುತ್ತೆ. ಇದರಿಂದ ಊರಲ್ಲಿ ಅಕ್ಷತಾ ಅದೃಷ್ಟ ದೇವತೆ ಅಂತ ಪುಕಾರಾಗುತ್ತೆ. ಈಗ ಈ ವಿಷಯ ರಾಜನಿಗೆ ಗೊತ್ತಾಗುತ್ತೆ. ಇದನ್ನು ಕೇಳಿ ಅವನಿಗೆ ಸಹಿಸೋಕ್ಕಾಗಲ್ಲ. ಏಕೆಂದ್ರೆ ಅವನು ಈ ಊರಲ್ಲಿ ಒಬ್ಬನೇ ಶ್ರೀಮಂತ ವ್ಯಕ್ತಿ ಇರಬೇಕು, ಅದು ನಾನಾಗಿರ್ಬೇಕು ಅಂತ ಹೇಳ್ತಿರ್ತಾನೆ. ಈಗ ಅವನು ಒಂದು ದಿನ ರಾತ್ರಿ ಪೂರನ್ ಸಿಂಗ್ ಮನೆಗೆ ಬರ್ತಾನೆ ಮತ್ತು ಅವನನ್ನ ಹೊಡೆದು ಅವನ ಹತ್ರ ಇದ್ದ ಬಂಗಾರನೆಲ್ಲ ತಗೋತಾನೆ. ಇನ್ನು ಅವರ ಪೂರ್ತಿ ಫ್ಯಾಮಿಲಿನ ಸಾಯಿಸ್ಬಿಡ್ತಾನೆ. ಇನ್ನು ಅಕ್ಷತನ ಅದೇ ಮರದ ಕೆಳಗೆ ಹೂತಾಕ್ತಾನೆ. ಇನ್ನು ದಕ್ಷತಾ ಅವನನ್ನ ತಡೆಯೋಕೆ ಬಂದಾಗ ಆಕೆಗೆ ನೇಣಾಕಿರ್ತಾನೆ. ಅಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ದಕ್ಷತಾ ನೇಣಾಕೊಂಡಿರೋದನ್ನ ತೋರಿಸ್ತಾರಲ್ಲ, ಇದೇ ರಾಜ ಆಕೆನ ಕೊಂದಿರ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ದಕ್ಷತಾ ತಾಯಿ ದಕ್ಷತಾ ಹುಟ್ಟಿದಾಗ ತನ್ನ ಮನೆಯಲ್ಲಿ ಯಾರೇ ಸತ್ರು ಅದರ ಬೂದಿಯನ್ನ ತಗೊಂಡು ಹೋಗಿ ಶಿವನ ಮೂರ್ತಿಗೆ ಅಭಿಷೇಕ ಮಾಡ್ತೀನಿ ಅಂತ ಹೇಳಿರ್ತಾಳೆ. ಈಗ ಸ್ಟೋರಿ ಇಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಎತ್ತು ಆ ಮರನ ಕಡಿತಿರ್ತಾನೆ. ಇನ್ನೊಂದು ಕಡೆ ಅವನ ಪ್ರೆಗ್ನೆಂಟ್ ಹೆಂಡತಿ ಹಾಸ್ಪಿಟಲ್ ಇರ್ತಾಳೆ. ಈಕೆಗೆ ಪ್ರಸವ ವೇದನೆ ಸ್ಟಾರ್ಟ್ ಆಗಿರುತ್ತೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಆಕೆ ವಿಚಿತ್ರವಾದ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಇದು ನೋಡೋಕೆ ರಾಕ್ಷಸನ ತರ ಇರುತ್ತೆ. ಇದನ್ನು ನೋಡಿ ಅಲ್ಲಿದ್ದ ಡಾಕ್ಟರ್ಸ್ ಎಲ್ಲ ಓಡೋಗ್ತಾರೆ. ಇನ್ನು ಈಗ ಪರಮೇಂದ್ರ ಊರಿಗೆ ವಾಪಸ್ ಬರ್ತಾನೆ. ಇಲ್ಲಿ ಬಂದಾಗ ಇಲ್ಲಿನ ದೃಶ್ಯ ನೋಡಿ ಆತ ಶಾಕ್ ಆಗ್ತಾನೆ. ಏಕೆಂದ್ರೆ ಊರಲ್ಲಿ ವಿಚಿತ್ರವಾದ ಮಹಾಮಾರಿ ಹರಡ್ಕೊಂಡಿರುತ್ತೆ, ಜನ ಸಾಯ್ತಿರ್ತಾರೆ. ಇನ್ನು ಪರಮೇಂದ್ರ ಆ ಮರದ ಹತ್ರ ಬಂದು ನೋಡಿದಾಗ ಅದನ್ನ ಎತ್ತಿ ಕಡ್ದಾಕಿರ್ತಾನೆ. ಈಗ ಪರಮೇಂದ್ರ ಆ ಮರದ ಹತ್ರ ಬರ್ತಾನೆ. ಅಲ್ಲಿ ಅವನ ಮುತ್ತಾತ ಅಕ್ಷತಾ ಬಾಡಿನ ಹೂತಾಕಿರ್ತಾನೆ. ಅವನು ಅದನ್ನ ಹೊರಗೆ ತೆಗೆದು ಅದರ ಅಂತಿಮ ಸಂಸ್ಕಾರ ಮಾಡ್ತಾನೆ. ಇದನ್ನೆಲ್ಲ ಅವನಿಗೆ ಪೂಜಾರಿ ಹೇಳಿರ್ತಾನೆ. ಅವನು ಆಕೆ ಅಂತಿಮ ಸಂಸ್ಕಾರ ಮಾಡಿದ ಮೇಲೆ ಆ ಬೂದಿನ ತಗೊಂಡು ಶಿವನ ಮೇಲೆ ಅಭಿಷೇಕ ಮಾಡೋಕೆ ಹೋಗ್ತಾನೆ. ಇಲ್ಲಿ ತುಂಬಾ ಅಘೋರಗಳಿರ್ತಾರೆ. ಇವರು ಪೂಜೆಯನ್ನ ಮಾಡಿ ಅಲ್ಲಿ ಅಭಿಷೇಕ ಮಾಡೋಕೆ ಹೋಗ್ತಿರ್ತಾರೆ. ಇನ್ನು ಅದೇ ಟೈಮಲ್ಲಿ ಅಲ್ಲಿ ಯತಿ ಬರ್ತಾನೆ. ಈತ ವಿಚಿತ್ರವಾಗಿ ರೆಡಿ ಆಗಿರ್ತಾನೆ. ನೋಡೋಕೆ ಒಂದು ದೊಡ್ಡ ರಾಕ್ಷಸನ ತರ ಕಾಣ್ತಿರ್ತಾನೆ. ಈತ ಇಲ್ಲಿ ಬಂದು ಎಲ್ಲಾ ಅಗೋರಿಗಳಿಗೆ ಹೊಡಿತಾನೆ ಮತ್ತು ಪರಮೇಂದ್ರಗೂ ಹೊಡಿತಿರ್ತಾನೆ. ಆಗ ಪರಮೇಂದ್ರ ಆ ಬೂದಿನ ತನ್ನ ಕೈಯಲ್ಲಿ ತಗೋತಾನೆ ಮತ್ತು ಶಿವಲಿಂಗ ಮೇಲೆ ಹಾಕೋಕೆ ಹೋಗ್ತಿರ್ತಾನೆ. ಆದ್ರೆ ಎತ್ತು ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೂ ಪರಮೇಂದ್ರ ಭಯಪಡದೆ ಕೊನೆಗೆ ಆ ಶಿವಲಿಂಗ ಮೇಲೆ ಆ ಬೂದಿನ ಹಾಕ್ಬಿಡ್ತಾನೆ. ಆ ಬೂದಿ ಶಿವಲಿಂಗಕ್ಕೆ ಟಚ್ ಆದ ತಕ್ಷಣ ಅಲ್ಲಿ ಕಾಲ ಬರುವ ಪ್ರತ್ಯಕ್ಷನ ಆಗ್ತಾನೆ ಮತ್ತು ಎತ್ತಿನ ಹೊಡೆದು ಅವನನ್ನ ಕಾಲಿಂದ ತುಡಿದು ಸಾಯಿಸ್ಬಿಡ್ತಾನೆ. ಈಗ ಊರಿನ ಮೇಲಿದ್ದ ಶಾಪ ಹೋಗಿರುತ್ತೆ. ಊರವರೆಲ್ಲ ತುಂಬಾ ಶಾಂತಿಯಿಂದ ಜೀವನ ಮಾಡ್ತಿರ್ತಾರೆ. ಇನ್ನು ಮೂವಿ ಕೊನೆಯಲ್ಲಿ ರುಕ್ಮಿಣಿಗೆ ಹುಟ್ಟಿದ್ದ ಆ ವಿಚಿತ್ರವಾದ ಮಗು ಈಗ ದಕ್ಷತಾ ಕೈಯಲ್ಲಿರುತ್ತೆ. ಇದೇ ಸೀನ್ ನೊಂದಿಗೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.